G-Buy News ಗೆ ಸ್ವಾಗತ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ನಾಯಕರು ಈಗ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. 180 ಕೋಟಿ ರೂಪಾಯಿ ಹಗರಣ ಹಾಗೂ ಸರ್ಕಾರದ ಡ್ರಾಮಾ ಈಗ ಬಹಿರಂಗವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಮಂತ್ರಿಗಳು ಹಾಗೂ ಅಧಿಕಾರಿಗಳು ಭಾಗಿಯಾಗಿರುವ ಈ ಬೃಹತ್ ಭ್ರಷ್ಟಾಚಾರದ ವಿರುದ್ಧ ತಕ್ಷಣವೇ ತನಿಖೆಯಾಗಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ನಾಯಕರು ಗಡಸು ಧ್ವನಿಯಲ್ಲಿ ಒತ್ತಾಯಿಸಿದ್ದಾರೆ. ಆಡಳಿತ ಯಂತ್ರದ ಮೇಲಿನ ಆರೋಪಗಳನ್ನು ವಿವರಿಸುವ ಧ್ವನಿ ಇಷ್ಟೇ ಅಲ್ಲದೆ ಆಡಳಿತ ಯಂತ್ರದ ಪ್ರತಿಯೊಂದು ಹಂತದಲ್ಲೂ ದೋಚುವಿಕೆ ನಡೆಯುತ್ತಿದೆ ಎಂದು ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ಅದು ಪಿಡಿಒ ಇರಲಿ, ವಿಲೇಜ್ ಅಕೌಂಟೆಂಟ್ ಇರಲಿ, ತಹಸೀಲ್ದಾರ್ ಅಥವಾ ಬೇರೆ ಯಾವುದೇ ಅಧಿಕಾರಿಗಳಿರಲಿ, ಎಲ್ಲೆಡೆ ಲೂಟಿ ನಡೆಯುತ್ತಿದೆ. ಸ್ವತಃ ಸಿಎಂ ಮತ್ತು ಡಿಸಿಎಂ ಅವರ ಹೆಸರು ಹೇಳಿಕೊಂಡು ಕೋಟಿ ಕೋಟಿ ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ಶಾಸಕರು ಮತ್ತು ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ ಕ್ಲೀನ್ ಚಿಟ್ ಸಿಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ. ರಾಜ್ಯಾದ್ಯಂತ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳಲಿದೆ ಎಂದು ಬಿಜೆಪಿ ನಾಯಕರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕೋಲಾರದಿಂದ ನಮ್ಮ ಪ್ರತಿನಿಧಿಯ ವರದಿ ಇದಾಗಿತ್ತು. ಇವಿಷ್ಟು ಈ ಕ್ಷಣದ ವಿಶೇಷ ಸಂವಾದ್. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ-ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು, ನಮಸ್ಕಾರ. ಸರ್, ಇವತ್ತಿನ ಪ್ರತಿಭಟನೆ ಇದು ಏನು 180 ಕೋಟಿ ಸರ್ಕಾರದ ದುಡ್ಡು ಡ್ರಾ ಮಾಡಿರೋದು ಪ್ರೂವ್ ಆಗಿರೋಂಥದ್ದು. ಮಂತ್ರಿಗಳು ಮಾಡಿದಾರ, ಅಧಿಕಾರಿಗಳು ಮಾಡಿದಾರ ಅನ್ನೋದು ಸರ್ಕಾರ ನಿರ್ಧಾರ ಮಾಡಿ ಅವ್ರ ವಿರುದ್ಧ ಕ್ರಮ ತಗೊಂಡು ಮಂತ್ರಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಅವ್ರು ಮಂತ್ರಿ ಆಗ್ಬೇಕಾಗಿತ್ತು. ಹಂಗೆ ಇಟ್ಕೊಂಡು ಮಾಡೋದು ತಪ್ಪು, ಒಂದು ರಾಂಗ್ ಮೆಸೇಜ್ ಇದು. ಏನೇ ಆಗಲಿ ನಾವು ಭ್ರಷ್ಟಾಚಾರ ಮಾಡೇ ತೀರ್ತೀವಿ, ಏನು ಮಾಡ್ಕೊತೀರ ನೋಡ್ರಿ ಅನ್ನೋ ಥರ ಇದೆ. ಹಂಗಾಗಿ ಇವತ್ತೇನು ಸಾಂಕೇತಿಕವಾಗಿ ಇಲ್ಲಿ ಶುರು ಮಾಡಿದ್ದೀವಿ, ಇದು ಹಿಂಗೆ ಅವ್ರೇನಾರ ರಾಜೀನಾಮೆ ಕೊಡಲಿಲ್ಲ ಅಂದರೆ ರಾಜ್ಯಾದ್ಯಂತ ದೊಡ್ಡ ಕಿಚ್ಚು ಹತ್ಕತ್ತದೆ. ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ನಿಮ್ಮ ಮುಖಾಂತರ ಬೇಗ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ತಗೊಂಡು ಅವ್ರದ್ದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬರೋದ್ರಲ್ಲಿ ಕಳ್ತನ ಡೈಲಿ ಮಾಡ್ತೀವಿ, ಏನು ಮಾಡ್ತೀರಾ ಮಾಡ್ರಿ ಅನ್ನೋದು ಆ ಥರ ಆಗಿದೆ. ಗಲಭೆ ಆಗ್ಬಾರ್ದು. ಪರ್ಮಿಷನ್ ಇಲ್ಲಿ ಪೆಂಡಲ್ ಹಾಕಕ್ಕೆ ಪರ್ಮಿಷನ್ ಕೊಡಲ್ಲ. DC ಆಫೀಸ್ನ ನಾವೇ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಮುಖಂಡರೆಲ್ಲ ಬಂದು ಇವತ್ತು ಸಾಂಕೇತಿಕವಾಗಿ ಕೊಡ್ತಾ ಇದ್ದೀವಿ. ನಾಳೆನೂ ಇದೇ ತರ ಮುಂದುವರೆದ್ರೆ ಇದು ಉಗ್ರವಾದ ಹೋರಾಟ ಆಗ್ತದೆ. ನೋಡ್ತೀರಿ, ಫಸ್ಟ್ 15 ಜನ ಇರ್ತೀವಿ, ಆಮೇಲೆ 5,000 ಜನ ತನಕ ಮುಟ್ಟತ್ತೀವಿ. ಯಾಕಂದ್ರೆ ನಿರ್ಲಕ್ಷ್ಯಗೊಳಗಾದಾಗ. ನಾನು ಸರ್ಕಾರಕ್ಕೆ ಮನವಿ ಮಾಡೋದು, ನಾವೆಲ್ಲ ಜನಗಳಿಗೋಸ್ಕರ ಇರೋದು. ಜನಗಳ ನುದ್ದೇ ತಿಂದು ಸರ್ಕಾರ ನಡೆಸಂಥದ್ದು ಏನು ಮಾಡಕ್ಕಾಗತ್ತೆ? ಒಂದು ನಿಮಿಷ, ಜನರನ್ನ ದುಡ್ಡು ತಿಂದು ನಾವು ಸರ್ಕಾರಗಳು ನಡೆಸೋದಾದ್ರೆ ದೇಶ ಉಳಿತದ? ಇವತ್ತು ಬರೀ ಒಬ್ಬ ನಾಗೇಂದ್ರ ಅವ್ರ ವಿರುದ್ಧ ಅಲ್ವಾ ಮಾಡ್ತಾ ಇರೋದು. ಸಿಸ್ಟಮ್ ವಿರುದ್ಧ ನಾವು ಮಾತಾಡ್ಬೇಕು. ನಮ್ ಕೋಲಾರ ಜಿಲ್ಲೆಯಲ್ಲಿ ಏನೇನ್ ಆಗ್ತಾ ಇದೆ ಅದಕ್ಕಿಂತ ಡಬಲ್ ಇಲ್ಲೇ ಇದೆ. ಕೋಲಾರ ಜಿಲ್ಲೆಯಲ್ಲಿ ಏನು ವಾಲ್ಮೀಕಿ ಹಗರಣ ಆಗಿದೆಯಲ್ಲ, ಅದ್ರ ಹತ್ರಷ್ಟು ನಮ್ ಜಿಲ್ಲೆಯಲ್ಲೇ ನಡೀತಾ ಇದೆ. ಅದಕ್ಕೆ ಸರ್ಕಾರನೇ ಸಪೋರ್ಟು, ಅಧಿಕಾರಿಗಳೇ ಸಪೋರ್ಟು. ಅದು ನಿಲ್ಬೇಕು. ಸರ್ಕಾರಿ ಜಮೀನುಗಳನ್ನ ಕಬಳಿಸ್ತಾ ಇರೋದು ನೋಡ್ತಾ ಇದ್ದೀರಿ. ವಾಲ್ಮೀಕಿ ಹಗರಣ ಎಷ್ಟು ಗಾಡಿ? 150 ಕೋಟಿನ ಅಧ್ಯಕ್ಷರೇ, 180 ಕೋಟಿ ಡ್ರಾ ಮಾಡಿರೋದು. ಆಮೇಲೆ ಒಪ್ಕೊಂಡಿದ್ದಾರೆ. ಮೊನ್ನೆ ನಾಗೇಂದ್ರ ಅವ್ರು ಮಾತಾಡ್ತಾ ಇರೋದು ನೋಡಿದ್ವಿ. ಅದನ್ನೆಲ್ಲ ವಾಪಸ್ಸು ವಸೂಲಿ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. 80 ಕೋಟಿ ವಸೂಲಿ ಅಂದ್ರೆ 80% ವಸೂಲಿ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಕಳ್ತನ ಆಗಿರೋದು ನಿಜ. ಯಾರೋ ಸರ್ಗಳ್ತನ ಮಾಡಿ ವಾಪಸ್ ತಂದು ಪೊಲೀಸ್ ಸ್ಟೇಷನ್ ಕೊಟ್ರೆ ಬಿಟ್ಬಿಡ್ತಾರ? ಕಳ್ತನ ಆದ್ಮೇಲೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಾಂದ್ರೆ ಎಲ್ಲಾರು ಅಷ್ಟೇ ಹೇಳ್ತಾರೆ, ಕೋರ್ಟ್ಗೆ ಬಂದು ಅವ್ರಷ್ಟು ಕೋಟಿ ತೆಗೆದು ವಾಪಸ್ ಕೊಟ್ಬಿಟ್ರಲ್ಲ, ನಾವು ವಾಪಸ್ ಕೊಟ್ಬಿಟ್ರಿ ಬಿಟ್ಬಿಟ್ರಿ ಅಂತ ಕಳ್ಳರೆಲ್ಲ ಹೇಳಿದ್ರೆ ಏನ್ ಮಾಡಕ್ಕಾಗ್ತದೆ? ಹಿಂಗಾಗಿ ಸರ್ಕಾರಕ್ಕೆ ನಾವೆಲ್ಲ ಇವತ್ತು ಒಂದು ಸಾಫ್ಟ್ ವಾಯ್ಸ್ ಅಲ್ಲಿ ಹೇಳ್ತಾ ಇದೀವಿ. ಇಡೀ ರಾಜ್ಯ ಪೂರ್ತಿ ಏನ್ ತಪ್ಪಾಗಿದೆ ಅದನ್ನ ತಿದ್ಕೊಳ್ರಿ. ಫಸ್ಟ್ ಅವ್ರನ್ನ ರಾಜೀನಾಮೆ ಕೊಡ್ಸಿ. ಆಮೇಲೆ ಒಂದು ಸಣ್ಣ ಘಟನೆ ಆಯ್ತು, ದೊಡ್ಡದಾಗೋಯ್ತದು.
ಯಾವುದೋ ಪೇಪರ್ ಲೀಕ್ ಆಯ್ತು ಅಂತೇಳಿ ನೀಟ್ ಹಗರಣ ಈ ದೇಶ ಎಲ್ಲ ಒಂಥರ ಯುವಕರನ್ನೆಲ್ಲ ಎಬ್ಬರಿಸಿ ಇವ್ರೆ ನೀಟಲ್ಲಿ ರಾಜೀನಾಮೆ ತಗೊಂಡು ಇಷ್ಟು ಕೋಟಿ ಲೂಟಿ ಮಾಡಿದ್ರು ರಾಜೀನಾಮೆ ಕೊಡ್ತಾ ಇಲ್ಲ. ನೆನ್ನೆ ಫೈರಿಂಗ್ ಆಗಿ 3 ಜನ ಸೋತೋಗಿದ್ದಾರೆ ಫಾರೆಸ್ಟ್ ಅಲ್ಲಿ. ತಪ್ಪು ಮಾಡಿದಾರೋ ಅವರು ಬೇಟೆ ಮಾಡ್ಲಿಕ್ಕೆ ಹೋಗಿದ್ರು ಸಾಯಿಸ್ಲಿಕ್ಕೆ ಇವ್ರಿಗೆ ಯಾವ್ದು ಹಕ್ಕಿದೆ? ಹಾಗಂತ ಮಂತ್ರಿಗಳು ಇವಾಗ ರಾಜೀನಾಮೆ ಕೊಡ್ಬೇಕಲ್ವಾ? ಏನೇ ತಪ್ಪಾದ್ರೂ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂತ ಸರ್ಕಾರ ಹೇಳಿರೋದು, ಯಾವುದು ಕಾಂಗ್ರೆಸ್ ಪಕ್ಷ ಹೇಳಿರೋದು. ಅಲ್ಲೇ ಏನೇ ತಪ್ಪಾದ್ರೂ ಒಂದು ಸಣ್ಣ ತಪ್ಪಾದ್ರೂ ಮಂತ್ರಿಗಳು ಕೊಡ್ಬೇಕು. ಹಂಗಾಗಿ ಇವತ್ತು ಪಾಪ ಅರಣ್ಯ ಮಂತ್ರಿಗಳ ಮೇಲೆ ನಾವ್ ಹೇಳಕ್ಕಾಗ್ತದ ರಾಜೀನಾಮೆ ಕೊಡಿ ಅಂತ? ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ನೋಡಿ. ಎಲ್ಲಾ ನಾಳೆ ಹಂಗೆ ಆಗೋದು. ನಾಳೆ ಒಂದ್ ಏನಾರ ಇಲ್ಲಿ ಸಣ್ಣದು SSLC ಎಕ್ಸಾಮಿನೇಷನ್ ಏನಾರ ಲೀಕ್ ಆದ್ರೆ ಎಜುಕೇಶನ್ ಮಿನಿಸ್ಟ್ರು ರಾಜೀನಾಮೆ ಕೊಡೋದು. ಇಲ್ಲಿಗೆ ತಂದು ನಿಲ್ಸಿದೀವಿ. ನಾವೆಲ್ಲ ರಾಜಕಾರಣಿಗಳು ಎಲ್ಲೋ ಒಂದ್ ಕಡೆ ಮನಸ್ಸಾಕ್ಷಿ ಅನ್ನೋದು ಇರುತ್ತೆ. ಅದ್ರ ವಿರುದ್ಧ ಯಾವಾಗ ನಡ್ಕೊಳಕ್ ಶುರು ಮಾಡ್ತೀವಿ ಸಿಸ್ಟಮ್ ಹಾಳಾಗಿ ಹೋಗ್ತದೆ. ಅಧಿಕಾರಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ನಾವೆಲ್ಲ ಅದನ್ನೆಲ್ಲ ಬಿಟ್ಟು ಮಾಡಕ್ ಹೋದಾಗ ಅರಾಜಕತೆ ಮೂಡುತ್ತದೆ. ನಮ್ಗಳೆಲ್ಲ ನಾವೇ ಗೌರವ ಕಳ್ಕೊತೀವಿ. ಹಾಗಾಗಿ ಆಗೋದು ಬೇಡ. ಇಷ್ಟೆಲ್ಲ ಜನ ಇಷ್ಟು ಲೂಟಿ ಹೊಡೆದಿರೋದು ನಿಜ ಆಗಿದೆ ಅಂದ್ರೂ ರಾಜೀನಾಮೆ ಕೊಡಲ್ಲ ಅನ್ನೋ ಒಂದು ಮಂಡತನ ಆಗೋದು ಬೇಡ. ಜನರೆಲ್ಲ ನೋಡ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ. ಶೀಘ್ರದಲ್ಲೇ ರಾಜೀನಾಮೆ ಕೊಡಿಸ್ಕೊಂಡು ಅಲ್ಲಿ ಯಾರ್ಯಾರು ಕಳ್ತನ ಮಾಡಿದ್ದಾರೆ ಅವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಿಸ್ಪಡ್ಬೇಕು ಅಂತ ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. 5,000 ಕೊಡಲ್ಲ ವಸೂಲಿ ಅಂದ್ರೆ ಅದು CM ಕಾರ್ಯಕ್ರಮಕ್ಕೆ ರಾಜಾರೋಷವಾಗಿ ತಗೊಂಡಿರುವಂಥದ್ದು. ನೀವೆಲ್ಲ ಹೋಗಿ ನಾನು ಹೇಳ್ತಾ ಇರೋದು ತಪ್ಪೇನಾದ್ರು ಇದ್ರೆ ನೀವೇ ಹೋಗಿ ತನಿಖೆ ಮಾಡೋದು ನಿಮ್ದೊಂದು ಅಂಗ, ಪತ್ತೇದಾರಿ ಮಾಡೋದಲ್ವಾ? ನಿಮ್ಮ ರಿಪೋರ್ಟರ್ಸ್ ಅಲ್ಲಿ ನೀವು ಕೇಳಿ, ಇದನ್ನ ತನಿಖೆ ಆಗ್ಬೇಕು. ಏನ್ ಈ ಮಟ್ಟಕ್ಕೆ CM ಬರ್ತಾರೆ ಅಂದ್ರೆ 5-6 ಕೋಟಿ ಎಲ್ಲ ಕಡೆ ಕಿತ್ಕೊಂಡ್ಬಂದ್ಬಿಡ ದುಡ್ಡೋಗಿ. ಸೇಟುಗಳು ಅಸೋಸಿಯೇಷನ್ ಅವ್ರು ಕೊಡ್ಬೇಕು. ಅವ್ರು ರಾಜ್ಯೋತ್ಸವಕ್ಕೆ, ಇನ್ನೊಂದಕ್ಕೆ, ಮಾರಮ್ಮನ, ಗಣೇಶನಿಗೆ ಎಲ್ಲ ಕೊಡ್ತಾ ಇರ್ತಾರೆ. ಇದು ಬೇರೆ. ಇನ್ನು ಬರೋ ಚುನಾವಣೆಯಲ್ಲಿ 50,000 ಲೀಡ್ಗಿಂತ ಹೆಚ್ಚಾಗಿ ಗೆಲ್ಸಿ ಅಂತ ಹೇಳಿ ಎಲ್ಲ ಸಚಿವರು ಅವರು ಮಾಡ್ಲಿ. 1 ಲಕ್ಷ ಲೀಡಲ್ಲೇ ಗೆಲ್ಲಿಸಿ ಅಂತ ಹೇಳಿ ಅವರು ಪಕ್ಷ, ಅವ್ರ ಶಾಸಕರು ಹೇಳೋದು ಸಹಜ. ಈ ತರ ವಸೂಲಿ ಮಾಡ್ಕೊಂಡಿರೋದಕ್ಕೂ ಬಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆದರ್ಶ ಅದು, ಆದರ್ಶ ಇದು ಅಂತ. ಎಲ್ಲಿಗೆ ಹೋಗ್ತದೆ ದೇಶ? ಉಳಿಯಲ್ರಿ ಹಿಂಗೆಲ್ಲಾದ್ರೆ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ 1 ರೂಪಾಯಿ ದುಡ್ಡು ಬೇಡ, ನನಗೆ ಮಾಡಿರೋದು ಸಾಕು, ನನಗೆ ಈ 1.5 ವರ್ಷ ಒಂದು ಒಳ್ಳೆ ಆಡಳಿತ ಕೊಡ್ಬೇಕು ಅಂದ್ರೆ ಅವ್ರ ಮನಸ್ಸು ಹೆಚ್ಚೆ ತೋರಿಸಿದ್ದಾರೆ. ಬಟ್ ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಜೊತೆಯಲ್ಲಿ ಏನದು ಕುರಿಗಳನ್ನ ಕಾಯಕ್ಕೆ ತೋಳುಗಳನ್ನ ಬಿಟ್ಬಿಟ್ರೆ ಹಿಂಗೆ ಉಳಿತಾವ ಕುರಿಗಳು. ಹಂಗಾಗಿರೋದು ಮಾಲೂರು ಪರಿಸ್ಥಿತಿ. ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ಲೂಟಿ ಮಾಡಿ CM ಕಾರ್ಯಕ್ರಮಕ್ಕೆ ಹೋದ್ರೆ ಹೋಗ್ಲಿ, ಹಾಲಿಡೇ ಕೊಡೋದು ಬೇಡ ಅದಕ್ಕೆ ಲೂಟಿಗೆ? ಇಷ್ಟು ದಿನ ಲೋಡ್ 100 ಕೋಟಿ ಲೂಟಿ ಮಾಡಿದ್ದೀನಿ, ಅದ್ರಲ್ಲಿ ಒಂದು 10 ಕೋಟಿ ಖರ್ಚು ಮಾಡ್ಬೋದಾಯ್ತಲ್ಲ ಸ್ವಂತ ದುಡ್ಡಲ್ಲಿ. ಅದಕ್ಕೂ ವಸೂಲಿ, ಅದ್ರಲ್ಲೂ ಉಳಿಸ್ಕೊಳ್ಳೋದು. CMS ಹೇಳಿ ಫಂಕ್ಷನ್ ಮಾಡಿ ಅದ್ರಲ್ಲೂ ಉಳಿಸೋದು. ಇದಕ್ಕೆ ಸರ್ಟಿಫಿಕೇಟ್. ಅಯ್ಯೋಯ್ಯಪ್ಪ, ಆ ಮಂತ್ರಿಗಳ್ಗೆ ಅದೇನು ಬುದ್ಧಿ ಆಯ್ತೋ ಗೆದ್ದೆ ಆಯ್ತೋ, ಬಂದವರೆಲ್ಲ ಇಂಥ ನಾನು ನೋಡೇ ಇಲ್ಲ, ಇಂಥ ನಾನು ಹುಟ್ಟೇ ಇಲ್ಲ ಅಂತ. ಇಂಥವ್ರು ಹುಟ್ಟೇ ಇಲ್ಲಂತೆ, ಇಂಥವ್ರು ನೋಡೇ ಇಲ್ಲಂತೆ. ಏನಿದೆ? ನಾನು ವೈಯಕ್ತಿಕವಾಗಿ ಮಾತಾಡಬಾರ್ದು ಅಂತಿದ್ದೆ. ಬಟ್ ಈ ಮಟ್ಟಕ್ಕೆ ವಸೂಲಿ ಆಗಿ ಯಾವ ಫಂಕ್ಷನ್, ಯಾವ ಪುರುಷಾರ್ಥಕ್ಕದು? CM ಅವ್ರು ಬಂದ್ರು, ನಾವೆಲ್ಲ ಇವರೆಲ್ಲ ಬಂದು ಹೇಳ್ಬೇಕು ಅಂತಿದ್ವಿ. ಇಲ್ಲಿ ಆಗ್ತಾ ಇರೋದು ಬೇಡ. ಮೊದಲನೇ ಸಲ ಬಂದಿದ್ದಾರೆ, ನಾವೆಲ್ಲ ನಮ್ಮ ಪಾಡ್ ನಾವು ಸುಮ್ಮನೆ ಇದ್ವಿ. ಈಗ DC ಅವ್ರ ಗಮನಕ್ಕೆ ತರ್ತೀನಿ. ಸರ್ ಅವರು ಪದೇ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಸರ್. ವಿರೋಧ ಪಕ್ಷದವರು ಯಾವ್ದಾದ್ರು ಕೊಡ್ತೀರಾ ಕೊಡ್ರಿ ಅಲ್ವಾ? ಏನ್ರಿ ಅದು ಇಂದ್ರ ಚಂದ್ರ ಕೊಂದ್ರ ಅಂತ ಹಾಕ್ಬಿಟ್ಟು ಹೋಗ್ಬಿಟ್ರಿ ನಾವು ಬದುಕೋದಂಗೆ? ಪಾಪ ಅಲ್ಲಿ ನನಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಮಾತಾಡ್ತಾ ಇರಿದ್ರೆ ಇವ್ರು ಯಾರು ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ಆ ಕನೆಕ್ಷನ್ ಇಲ್ಲ. ಕ್ರೌಡ್ಗೇನು ಬಂದಿರೋರಿಗೆ ಕನೆಕ್ಷನ್ ಇಲ್ಲ. ಇವ್ರ ಪಾಡ್ ಇವ್ರು ಕಾಯ್ತಾರೆ, ಗಿಫ್ಟ್ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಅದು ನೋಡೋಣ ಅಂತ. ನೀವೇ ಹೇಳ್ತೀನಿ, ನಿಮಗೆ ನಿಮ್ಮ ಪತ್ರಕರ್ತರಿಗೆ ಹೇಳ್ತೀನಿ, ನೀವು ಯಾರು ರಾಜಕಾರಣಿಗಳಲ್ಲ. ನೀವು ನಾಳೆ ಒಂದು 20,000 ಟೋಕನ್ ನೋಡಿಸಿ ಇಂಥದೇ ಗಿಫ್ಟ್ ಕೊಡ್ತೀನಿ ಅಂತ ನಿಲ್ಲಿಸ್ರಿ. ಯಾವ CM ಒಬ್ಬಕ್ಕಿಲ್ಲ, ನಾನು ಒಬ್ಬಕ್ಕಿಲ್ಲ. ನಿಮ್ಮ ಮನೆ ಮುಂದೆ 20,000 ಜನ ನಿಂತು ಬಂದು ನೀವು ಹೇಳೋದ್ನೆಲ್ಲ ಕೇಳಿ ಗಿಫ್ಟ್ ತಗೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಬೈದ್ಬಿಟ್ಟು ಹೋಗ್ತಾರೆ. ಮನೆ ಆಗ್ತಲ್ಲ, ಅದು ಮಾಡ್ಬೋದಲ್ಲ?
ಅದಕ್ಕೆ CM ಕರ್ಕ ಬರ್ಬೇಕಾ? ಅದಕ್ಕೆ ವಸೂಲಿನೇ ಮಾಡ್ಬೇಕಾ? ಮಾಡಲ್ವಾ? ಈಗ ನಿಮ್ಮ ಶಕ್ತಿ ಯಾರು ಮಾಡೋರು? ಅದಾ ಇಂದ್ರ ಚಂದ್ರ ಆಮೇಲೆ ಇನ್ಯಾರು ನಾಗೇಂದ್ರ ಅಂತ ಹೇಳ ಯಾರು ಮಾಡ್ಯಾರ ಅಂದ್ರೆ ಇಂದ್ರ ಚಂದ್ರ ನರೇಂದ್ರ. ಏನ ನನಗೆ ಹೇಳ್ಬೇಕು ಅವ್ರ ಪಕ್ಷ ಅವ್ರು ಹೊಗಳ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಾಸ್ತವಿಕತೆಗೆ ಹತ್ರ ಇರ್ಬೇಕಲ್ಲ. 3,600 ಕೋಟಿ ಏನೇನು ತಿರ್ತಿ ದೇವಸ್ಥಾನ ನಾವು ಅವಾಗ ಮಾಡಿದ್ವಲ್ಲ ಗೋಪುರ, ಅದನ್ನು ಸೇರ್ಸ್ಕೊಂಡವ್ರೆ. ಸೇರ್ಸ್ಕೊಂಡ್ರಿ, ಯಾಕಂದ್ರೆ ಇನಾಗ್ರೇಷನ್ ಆಗಿಲ್ವಲ್ಲ, ಸೇರ್ಸ್ಕೊಳಕ್ ಹಕ್ಕಿದೆ ನಿಮ್ಗೆ. ಏನಾರು ಮಾಲೂರಲ್ಲಿ ನೋಡ್ತಾ ಇದೀರಿ, ಆ ಫ್ಲೈಓವರ್ ಮಾಡಿ 3,600 ಕೋಟಿ ಅನುಕೂಲ ಆಗ್ಬೇಕಲ್ಲ. ನನಗೆ ಅನುಕೂಲ ಆಗಕ್ಕೆ ನಾನು ಮಾಡ್ಕೊಬಿಟ್ರೆ ಮಾಲೂರು ತಾಲೂಕಿಗೂ ಅನುಕೂಲ ಆಗ್ಬೇಕಲ್ಲ. ಹೊಸ DC ಅವ್ರಿಗೆ ತಿಳಿಸ್ತೀವಿ ಇವೆಲ್ಲ ಏನ್ ಕ್ರಮ ತಗತ್ತಾರ ನೋಡಿ. ಇನ್ನೂ ಅಗಲಕೋಟೆ ಬಾಕಿ ಇದೆ, ತೊರನಳ್ಳಿದು, ಇದನ್ನೆಲ್ಲ ತಿಳಿಸಿ ಹೊಸ DC ಸಾಹೇಬ್ರು ಏನು ಕ್ರಮ ತಗತ್ತಾರೆ ನೋಡೋಣ. CM ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, PDOಗಳ ಹತ್ರ ವಸೂಲಿ, ಫೇರ್ ಡಿಪೋ ಒಂದು ಕಾರ್ಡ್ಗೆ 20 ರೂಪಾಯಿ, ಆ ವಿಲೇಜ್ ಅಕೌಂಟೆಂಟ್ಸು, RIಗಳು, ತಹಸೀಲ್ದಾರ್ಗಳು, ಎಲ್ಲಾ ಅಧಿಕಾರಿಗಳ ಹತ್ರ ಡೈರಿಗಳಲ್ಲಿ 20-20 ಸಾವಿರ ಅಂತ. ಯಾರು ಇದನ್ನು ವಸೂಲಿ ಮಾಡಿರೋದು ಅನ್ನೋದು ಫಸ್ಟ್ ತನಿಖೆ ಆಗ್ಬೇಕು. ಇವರು CM ಅವ್ರಿಗೆ ಕೊಟ್ಟಂತ ಮೊಮೆಂಟೋ ಕೂಡ ವಸೂಲಿ ಮಾಡಿದೆ ಅಂತ ಎಲ್ಲಾ ಕಡೆ ಗುಲ್ಲೆದಿದೆ. ಆಮೇಲೆ ಅಲ್ಲಿ ಜನಗಳು ಕರ್ಕೊಂಬಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದೆ ಅವ್ರಿಗೆ, ಅದನ್ನು ಕೂಡ ಮೋಸ ಮಾಡಿದ್ದಾರೆ. ಅಲ್ಲಿ CM ಬಂದಿರೋದಕ್ಕೂ ಆ ಜನ ಬಂದಿರೋದಕ್ಕೆ ಸಂಬಂಧನೇ ಇಲ್ಲ. ನೋಡಿದಿರಾ, ಕನೆಕ್ಟ್ ಆಗಿತ್ತು ಅವ್ರು ಮಾತಾಡ್ಬೇಕಾದ್ರೆ. ಹಾಗಾಗಿ ಇದು ಫಸ್ಟ್ ತನಿಖೆ ಆಗ್ಬೇಕು. ನನಗೆ ಗೊತ್ತಿರಂಗೆ ಶಾಸಕರಿಗೆ ಪಾಪ ಗೊತ್ತಿಲ್ಲ ಅನ್ಸ್ತದೆ ಇವೆಲ್ಲ, ಈ ವಸೂಲಿ ಹಾಕಿರೋದೆಲ್ಲ. ಅವ್ರ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ ಇವೆಲ್ಲ. ನೀವು ಅದನ್ನ ತನಿಖೆ ಮಾಡಿಸಿ ಈ ಅಧಿಕಾರಿಗಳ ಹತ್ರ ವಸೂಲಿ ಆಗಿರೋದು ನಿಜಾನ ಅಂತ ತಿಳ್ಕೋಬೇಕು. ಇದು ಜನ ಮಾತಾಡ್ತಾ ಇರೋದು ಎಲ್ಲ ಕಡೆ. ದೊಡ್ಡ ಮಟ್ಟದಲ್ಲಿ ವಸೂಲಿ ಹಾಕಿದ್ದಾರೆ 3-4 ಕೋಟಿ. DK ಶಿವಕುಮಾರ್ ಸಾಹೇಬ್ರ ಹೆಸರು ಹೇಳಿ, CM ಅವ್ರ ಹೆಸರು ಹೇಳಿ, ಇದು ನಿಜಾನ ಅಂತ ಫಸ್ಟ್ ಪ್ರೂವ್ ಮಾಡ್ಕೊ. ಜಿಲ್ಲಾಡಳಿತದಿಂದ ನಡೆದಿರೋ ಹೈಕಮಾಂಡ್ನವರು. ಹಾಗಾಗಿ ಇವತ್ತು ಈ ಒಂದು ಭ್ರಷ್ಟಾಚಾರದ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಇಡೀ ದೇಶ ವ್ಯಾಪ್ತಿಯಲ್ಲಿ ಚಳವಳಿ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ 30 ಜಿಲ್ಲೆಗಳಕ್ಕಿಂತ ಹೆಚ್ಚಾಗಿ ಇವತ್ತು ಹೋರಾಟ ಏಕಕಾಲದಲ್ಲಿ ಪ್ರಾರಂಭ ಆಗಿದೆ. ಹಾಗಾಗಿ ನಮ್ಮ ಏನು ಭಾರತೀಯ ಜನತಾ ಪಕ್ಷದ ಎಲ್ಲಾ ರಾಜ್ಯ ಮುಖಂಡರುಗಳು ಕೂಡ ಇವತ್ತು ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅನಿರ್ದಿಷ್ಟ ಅವಧಿಯವರೆಗೂ ಕೂಡ ಈ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ನಾವು ಕೂಡ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ, ಈ ಪ್ರತಿಭಟನೆಗೆ ಬಂದಂತ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ, ಅಭಿನಂದನೆಗಳಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ತಾವೆಲ್ಲ ಕೂಡ ನಾಳೆನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆಯಲಿಕ್ಕೆ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ವಜಾಗೊಳಿಸಿ, ವಜಾಗೊಳಿಸಿ, ಬೇಕೇ ಬೇಕು, ಬೇಕೇ ಬೇಕು. ವಾಲ್ಮೀಕಿ ಹಗರಣದಲ್ಲಿ ವಜಾಗೊಂಡಿರುವ ನಾಗೇಂದ್ರನ್ನು ವಜಾಗೊಳಿಸಿ, ವಜಾಗೊಳಿಸಿ, ಬೇಕೇ ಬೇಕು, ಬೇಕೇ ಬೇಕು. ಜಿಂದಾಬಾದ್ ಬಿಜೆಪಿ, ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್ ಬಿಜೆಪಿ, ಜಿಂದಾಬಾದ್. ಹೋರಾಟ, ಹೋರಾಟ, ಎಲ್ಲವರೆಗೂ ಹೋರಾಟ, 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 ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, 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 ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಅಗ್ರಣಿಗಳ ಸರ್ದಾರ DK ಶಿವಕುಮಾರ್ಗೆ ಧಿಕ್ಕಾರ, ಧಿಕ್ಕಾರ. ಅಗ್ರಣಿಗಳ ಸರ್ದಾರ DK ಶಿವಕುಮಾರ್ಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹೋರಾಟ, ಹೋರಾಟ, ಎಲ್ಲವರೆಗೂ ಹೋರಾಟ, 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 ಎಲ್ಲವರೆಗೂ ಹೋರಾಟ. ನಿಗಮದ ಕಳ್ಳ ಮತಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಜಿಂದಾಬಾದ್, ಜಿಂದಾಬಾದ್. ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ, ಧಿಕ್ಕಾರ. ನ್ಯಾಯ ಬೇಕು.
ಕಾಣಿಸ್ತಿರೋ ನಿಮ್ಮ ಮುಖ ಕಾಣಿಸಿಲ್ಲ, ಅದು ಕಾಣಿಸ್ಬೇಕು. ಹಿಂಗಿರ್ಬೇಕು, ಹಿಂಗಿರ್ಬೇಕು. ಕಾಣಿಸ್ತಿರೋ ಅದು ಕಾಣಿಸ್ತಿದೆ. ನೀವು ಕಾಣಿಸ್ಬೇಕು, ಅದು ಕಾಣಿಸ್ತಿದೆ. ಬಿಜೆಪಿ ಜಿಂದಾಬಾದ್, ಬಿಜೆಪಿ ಜಿಂದಾಬಾದ್.